ನಟಿ ರನ್ಯಾ ಮೋಸದಾಟದ ಮತ್ತೊಂದು ಸತ್ಯ ಬಯಲಾಗಿದೆ. ಝೀರೋ ಬ್ಯಾಲೆನ್ಸ್ ಇದ್ದ ಅಕೌಂಟ್ಗೆ ಒಮ್ಮೆಲೆ 10 ಲಕ್ಷ ಹಣ ಬಂದು ಬೀಳುತ್ತೆ. ಖಾಲಿ ಇದ್ದಂತಹ ಅಕೌಂಟ್ನಲ್ಲಿ 10 ಲಕ್ಷ ಹಣ ಹೇಗೆ ಬಂತು, ಎಲ್ಲಿಂದ ಬಂತು ಅಂತ ಕೇವಲ 2 ದಿನದಲ್ಲಿ 10 ಲಕ್ಷ ಹಣ ಟ್ರಾನ್ಸಾಕ್ಷನ್ ಆಗಿದೆ. 2 ದಿನದಲ್ಲಿ ರನ್ಯಾ ಅಕೌಂಟಿಗೆ ಹಣ ಹಾಕಿದ್ ಯಾರು ಹಾಗಾದ್ರೆ? 10 ಲಕ್ಷದ ಅಸಲಿ ಎತ್ತು ಪತ್ತೆ ಹಚ್ಚೋದಕ್ಕೆ ಡಿಆರ್ಐ ಅಧಿಕಾರಿಗಳು ಕೂಡ ಈಗ ಸಜ್ಜಾಗಿದ್ದಾರೆ. ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಝೀರೋ ಬ್ಯಾಲೆನ್ಸ್ ಇದ್ದಂತ ಅಕೌಂಟಿಗೆ ಏಕಾಏಕಿ 10 ಲಕ್ಷ ಹಣ ಬರುತ್ತೆ ಅಂತಂದ್ರೆ ಯಾರಿಗಾದ್ರೂ ಅನುಮಾನ ಮೂಡುತ್ತೆ. ಇದರ ಬಗ್ಗೆ ಏನೆಲ್ಲ ಮಾಹಿತಿ ಲಭ್ಯವಾಗ್ತಿದೆ? ಯಾರು ಹಾಕಿರಬಹುದು ಇದನ್ನ? ಯಾವ ವ್ಯವಹಾರ ಇದು ಹಾಗಾದ್ರೆ? ಸಭಾ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ತರುಣ್ ರಾಜ್ ಅನ್ನೋನನ್ನ ಕೂಡ ಅರೆಸ್ಟ್ ಮಾಡಿ ಈಗ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಆದರೆ ರನ್ಯಾರಾವ್ ಹಣದ ಮೂಲವನ್ನ ಪತ್ತೆ ಹಚ್ಚೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಮಹತ್ವದ ಮಾಹಿತಿ ಲಭ್ಯ ಆಗಿದೆ. ರನ್ಯಾರಾವ್ ಹೆಸರಲ್ಲಿದ್ದಂತಹ ಕೆನರಾ ಬ್ಯಾಂಕ್ ಅಕೌಂಟ್ಗೆ ಬರೋಬ್ಬರಿ 10 ಲಕ್ಷ ರೂಪಾಯಿ ಜಮೆ ಆಗಿರುವ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಅದು ಓಂಕಾರ ಕೋಆಪರೇಟಿವ್ ಬ್ಯಾಂಕ್ ಏನಿದೆ, ಆ ಒಂದು ಬ್ಯಾಂಕ್ನಿಂದ ಹಣ ಸಂದಾಯ ಆಗಿರುವ ಬಗ್ಗೆ ಈಗ ಮಾಹಿತಿ ಲಭ್ಯವಾಗಿದೆ. ಅಂದರೆ 2022 ಏಪ್ರಿಲ್ ತಿಂಗಳ 27 ಹಾಗೆ 28 2 ದಿನದಲ್ಲಿ ಇಷ್ಟು ಬರೋಬ್ಬರಿ ಮೊತ್ತದ ಅಂದರೆ 10 ಲಕ್ಷ ರೂಪಾಯಿ ಹಣ ಈಗ ಸಂದಾಯ ಆಗಿರುವಂಥದ್ದು ಗೊತ್ತಾಗಿದೆ. ಹಾಗಿದ್ರೆ ಆ ಹಣವನ್ನು ಹಾಕಿದಂಥವ್ರು ಯಾರು, ಓಂಕಾರ ಕೋಆಪರೇಟಿವ್ ಬ್ಯಾಂಕ್ನಿಂದ ಹೇಗೆ ಹಣ ಬಂತು ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ರನ್ಯಾರಾವ್ನ ಕಸ್ಟಡಿಗೆ ಪಡೆದಂತಹ ಸಂದರ್ಭದಲ್ಲಿ ಅಂದ್ರೆ 3 ದಿನಗಳ ಕಾಲ ಏನು ಕಸ್ಟಡಿಗೆ ಪಡೆದಿದ್ರು, ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಅಧಿಕಾರಿಗಳು ಮಾಡಿದ್ರು. ಜೊತೆಗೆ ಈಗ ಆಕೆಯ ಸ್ನೇಹಿತ ಏನಿದ್ದಾನೆ ಆತನನ್ನ ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಭಾ, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.